ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 31 ಜುಲೈ 2025 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ನಿಫ್ಟಿ 50 ಇವತ್ತು 86.70 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡಿದೆ. ಕ್ಲೋಸ್ ಆಗಬೇಕಾದ್ರೆ 24,768.35 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ನೋಡಿದರೆ ಸುಮಾರು 296.28 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 81,185.58 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದರೆ ಕೆಲವೊಂದಿಷ್ಟು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಇವತ್ತು ಹಿಂದೂಸ್ತಾನ್ ಯೂನಿಲಿವರ್ ನೋಡಿದರೆ 3.44% ಅಷ್ಟು ಏರಿಕೆ ಆಗಿದೆ. ಹಾಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಶೇರ್ಸ್ನಲ್ಲಿ 2.79% ಅಷ್ಟು ಏರಿಕೆ ಆಗಿದೆ. ಹಾಗೆ ಝೊಮ್ಯಾಟೊ ಶೇರ್ಸು, ITC, JSW ಸ್ಟೀಲ್, ಕೋಟಕ್ ಬ್ಯಾಂಕ್, ನೆಸ್ಲೆ ಇಂಡಿಯಾ, ಪವರ್ ಗ್ರಿಡ್, ಅಪೋಲೋ ಹಾಸ್ಪಿಟಲ್ಸ್, ಹಾಗೆ ಹೀರೋ ಮೋಟರ್ ಕಾರ್ಪ್, SBI ಲೈಫ್ ಇನ್ಶೂರೆನ್ಸ್, ಟೆಕ್ ಮಹೀಂದ್ರ ಮತ್ತು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಈ ಒಂದಿಷ್ಟು ಶೇರ್ಸ್ಗಳಲ್ಲಿ ಏರಿಕೆ ಇದೆ. ಹಾಗೆ IPOದಲ್ಲಿ ಇತ್ತೀಚೆಗೆ ತುಂಬಾ IPO ಬಂದಿದೆ ಅಂತ ಹೇಳ್ಬೋದು. KTEX ಫ್ಯಾಬ್ರಿಕ್ಸ್ ಲಿಮಿಟೆಡ್ ಇದು SME IPO, ಇದು ಒಂದು 45 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಆದಿತ್ಯ ಇನ್ಫೋಟೆಕ್ ಲಿಮಿಟೆಡ್ ಇದು ಒಂದು ಒಳ್ಳೆಯ ರೆಸ್ಪಾನ್ಸ್ ಬಂದಿರೋ ಒಂದು IPO ಅಂತ ಹೇಳ್ಬೋದು. 53 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇದು ರಿಟೇಲ್ ಕ್ಯಾಟಗರಿನಲ್ಲಿ, ಮತ್ತು ಇದು ಕ್ಲೋಸ್ ಆಯಿತು ಇವತ್ತು. ಹಾಗೆ ಇನ್ನೂ ಒಂದು ಅಂದರೆ ಲಕ್ಷ್ಮಿ ಇಂಡಿಯಾ ಫಿನಾನ್ಸ್ ಲಿಮಿಟೆಡ್ ಇದು ನೋಡಿದ್ರೆ 2.19 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಮತ್ತು ಇದು ಕ್ಲೋಸ್ ಆಯಿತು ಇವತ್ತು. ಹಾಗೆ BD ಇಂಡಸ್ಟ್ರೀಸ್ ಇದು SME IPO ಇದು 1ನೇ ತಾರೀಕು ಕ್ಲೋಸ್ ಆಗೋದು. ಇದರಲ್ಲಿ ಸುಮಾರು 0.6 ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇಲ್ಲಿ ತನಕ ಅಪ್ಡೇಟ್ ಪ್ರಕಾರ. ಹಾಗೆ ಟ್ಯಾಕ್ಯಾನ್ ನೆಟ್ವರ್ಕ್ಸ್ ಲಿಮಿಟೆಡ್ ಇದು SME IPO ಇಲ್ಲಿ ತನಕ ಹೆಚ್ಚು ಕಡಿಮೆ 2.4 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಮೆಹುಲ್ ಕಲರ್ಸ್ ಇದು 0.8 ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ, ಇದು ನಾಳೆ ಕ್ಲೋಸ್ ಆಗುತ್ತೆ. ಹಾಗೆ ಶ್ರೀ ಲೋಟಸ್ ಡೆವಲಪರ್ಸ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಸುಮಾರು 8.8 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿ, ಒಂದು ಒಳ್ಳೆಯ ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು. ಹಾಗೆ M&B ಇಂಜಿನಿಯರಿಂಗ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಹೆಚ್ಚು ಕಡಿಮೆ 9 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ, ಇದು ಒಂದು ಒಳ್ಳೆಯ ರೆಸ್ಪಾನ್ಸು. ಆಮೇಲೆ NSDL ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಇದು ಒಂದು ಹೆಚ್ಚು ಕಡಿಮೆ ಒಂದು ದೊಡ್ಡ IPO ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ಒಂದು 4,000 ಕೋಟಿದು IPO ಇರಬೇಕಿದ್ದು, ಇದಕ್ಕೊಂದು ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳ್ಬೋದು. ನಾಳೆ ಇದು ಕ್ಲೋಸ್ ಆಗಿದೆ. ಹೆಚ್ಚು ಕಡಿಮೆ ರಿಟೇಲ್ ಕ್ಯಾಟಗರಿನಲ್ಲಿ 4.19 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ, ಅಂದರೆ ಒಂದು ಒಳ್ಳೆಯ ಹೈ ಡಿಮ್ಯಾಂಡಲ್ಲಿರೋದು. ಆಮೇಲೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ತನಕ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.